ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ಜಿಲ್ಲಾವಾರು ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಪ್ರಥಮ ಸ್ಥಾನವನ್ನು ಅಲಂಕರಿಸಿದರೆ ಉಡುಪಿ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನದಲ್ಲಿ ಉತ್ತರ ಕನ್ನಡ ಇದೆ. ಕಲಬುರಗಿ ಕೊನೆಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಆದರೆ ಕಲಬುರಗಿ, ಯಾದಗಿರಿಯಲ್ಲೂ ಕೂಡ ಉತ್ತೀರ್ಣರಾದವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನ ಸಚಿವರು ಉಲ್ಲೇಖ ಮಾಡ್ತಾ ಇದ್ರು ತಮ್ಮ ಸುದ್ದಿಗೋಷ್ಠಿಯಲ್ಲಿ. ಇನ್ನು ತೃತೀಯ ಭಾಷೆಗೆ ಗ್ರೇಡ್ ಬದಲು ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂಕ. ಅನುತ್ತೀರ್ಣರಾದವರಿಗೆ ಇನ್ನೂ ಕೂಡ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ. ಯಾರು ಕೂಡ ಧೃತಿಗೆಡಬಾರದು. 7,24,794 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಬಹಳ ವಿಶೇಷ, ಔಟ್ ಆಫ್ ಔಟ್ ಪಡೆದುಕೊಂಡವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಪಡೆದುಕೊಂಡಿದ್ರೆ 21 ವಿದ್ಯಾರ್ಥಿಗಳು 625ಕ್ಕೆ 624 ಅಂಕವನ್ನು ಪಡೆದುಕೊಂಡಿದ್ದಾರೆ. 28 ವಿದ್ಯಾರ್ಥಿಗಳು 625ಕ್ಕೆ 623 ಅಂಕವನ್ನು ಪಡೆದುಕೊಂಡಿದ್ದಾರೆ. 74 ವಿದ್ಯಾರ್ಥಿಗಳು 625ಕ್ಕೆ 622 ಅಂಕಗಳನ್ನು ಪಡೆದುಕೊಂಡಿರೋದು. 98 ವಿದ್ಯಾರ್ಥಿಗಳು 625ಕ್ಕೆ 621 ಅಂಕವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರಾರ್ಥನಾ. ಇದು ಬಹಳ ವಿಶೇಷವಾಗಿ ಸಾಧನೆ ಮಾಡಿರುವಂತಹ ಸಾಧಕಿ ವಿದ್ಯಾರ್ಥಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಹಳ ವಿಶೇಷ. ಚಿಕ್ಕೋಡಿಯ ಪ್ರಾರ್ಥನಾ ಸಾಧನೆಗೆ ಪೋಷಕರು ಬಹಳ ಸಂತೋಷದಲ್ಲಿದ್ದಾರೆ. ಸ್ವತಃ ಪ್ರಾರ್ಥನಾ ಕೂಡ ಖುಷಿಯಲ್ಲಿರೋದನ್ನು ನೀವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಪ್ರಾರ್ಥನೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಹಳ್ಳಿಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಸಾಧನೆ ಮಾಡುವಲ್ಲಿ ಏನು ಹಿಂದೆ ಸರಿದಿಲ್ಲ. ಜೊತೆಗೆ ಸಾರ್ವಜನಿಕರು ಏನಿದೆ, ಸರ್ಕಾರಿ ಶಾಲೆಯಿಂದ ಸ್ವಲ್ಪ ಮುರಿತಕ್ಕಂಥ ವ್ಯವಸ್ಥೆ ಇದೆ ಸರ್. ಎಲ್ಲರೂ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವತಃ ಸರ್ಕಾರಿ ಶಾಲೆ ಶಿಕ್ಷಕನಾಗಿ ನನ್ನದೇ ಶಾಲೆಯಲ್ಲಿ ಪ್ರವೇಶವನ್ನು ಮಾಡಿಕೊಂಡು ನನ್ನ ಮಗಳು ಈ ರೀತಿ ಒಂದು ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಂಡು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ ಅಂತಕ್ಕಂಥದ್ದು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸರ್. ಇದರಲ್ಲಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ಬೋದು, ಎಲ್ಲ ಶಿಕ್ಷಕ ವರ್ಗದವರಾಗಿರ್ಬೋದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಮುಂಜೆ ಸರ್ ಆಗಿರ್ಬೋದು, ಪ್ರತಿಯೊಬ್ಬರ ಪ್ರೋತ್ಸಾಹ, ಸಹಾಯ, ಸಹಕಾರದಿಂದ ನನ್ನ ಮಗಳು ಇವತ್ತು ರಾಜ್ಯದಲ್ಲಿ ಟಾಪರ್ ಆಗಿ ಹೊರಹೊಮ್ಮಲಿಕ್ಕೆ ಸಹಾಯಕವಾಗಿದೆ ಅಂತಕ್ಕಂಥ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಈ ಖಾಸಗಿ ಶಾಲೆಗಳಿಗೆ ಇಷ್ಟೊಂದು ಸವಲತ್ತು ಕೊಡ್ತಾ ಇದ್ರು ಸಹ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣಕ್ಕೂ ಮತ್ತು ಏನು ವ್ಯತ್ಯಾಸ ಏನಿದೆ ಸರ್? ನಾವು ಹೇಳಬೇಕಾಗಿತ್ತಂದರೆ ಖಾಸಗಿ ಶಾಲೆಗಳಲ್ಲಿ ನಾವು ಕೇವಲ ಶಾಲೆಗಳ ಹೊರನೋಟಕ್ಕೆ ಮಾತ್ರ ಮರಳಾಗ್ತೀವಿ. ಆದರೆ ನಿಜವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಡೆದು ಬಂದಿರತಕ್ಕಂಥ ಶಿಕ್ಷಕ ವರ್ಗ ಇರೋದ್ರಿಂದ ಆ ಶಿಕ್ಷಕ ವರ್ಗದವರು ಕೂಡ ಮಕ್ಕಳನ್ನು ಬೆಳೆಸುವಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರಕ್ಕೆ ನನ್ನ ಮಗಳೇ ಸಾಕ್ಷಿ ಅಂತ ಹೇಳ್ಬೋದು ಸರ್. ತುಂಬ ಖುಷಿಯಾಗುತ್ತೆ. ಏನು ಕೆಲವರು ಟೀಕಾ ಟಿಪ್ಪಣಿಯನ್ನು ಮಾಡಿದರು, 33ರಿಂದ 35ರಿಂದ 33 ಇಳಿಸಿದ್ರು ಅಂತ ಹೇಳಿ. ನಾನು ನಿಮಗೆ PUCಯಲ್ಲಿ ಹೇಳಿದ್ದೆ 5,770 ಮಕ್ಕಳು ಮಾತ್ರ ಈ ಕ್ಯಾಟಗರಿಗೆ ಬಂದಿದ್ರು ಅಂತ. ಈ ಸತಿಗೆ ಇಷ್ಟು ಮಕ್ಕಳಲ್ಲಿ 7,70,000 ಮಕ್ಕಳಲ್ಲಿ ಬರೀ 1,532 ಮಕ್ಕಳು ಮಾತ್ರ ಈ 33-35ರಲ್ಲಿ ಪಾಸಾಗಿದ್ದಾರೆ. ಒಂದು ತಿಳ್ಕೊಳ್ಬೇಕಾಗತ್ತೆ, ನಾನು ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮಗೆ ಯಾವುದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂದು ಗೈಡ್ಲೈನ್ಸ್ ಬರ್ತದೆ. ಅವ್ರು ಮಾಡಿದಾಗ ನಾವು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸ್ ಬಂದಾಗ ಯಾರ್ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಭಾಳ ಟೀಕಾ ಟಿಪ್ಪಣಿ ಪಾಸ್ ಮಾಡಬೇಕು, ಅದಕ್ಕೆ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದರು. ಆಮೇಲೆ ಎಲ್ಲರಿಗೂ ಅರ್ಥ ಆದಮೇಲೆ ಗೊತ್ತಾಯ್ತು ಇಟ್ಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಲ್ಲಿ ಆಗ್ತಕ್ಕಂಥ. CBSEಯಲ್ಲೂ ಕೂಡ ಬೇರೆ ಸ್ಟೇಟಲ್ಲಿ 30 ಇದೆ. ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡಲ್ಲ, ಇನ್ನೊಂದು ದಿವಸ ನಾನು ಮಾಡ್ತೀನಿ. ಆದರೆ 33ರಿಂದ 35ಕ್ಕೆ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಶ್ರೀನಿವಾಸ್ ಅವರೇ ಬರೀ 1,532. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್, ಏನು ಕೆಲವರು ಟೀಕಾ ಟಿಪ್ಪಣಿಯನ್ನು ಮಾಡಿದರು, 33ರಿಂದ 35ರಿಂದ 33 ಇಳಿಸಿದ್ರು ಅಂತ ಹೇಳಿ. ನಾನು ನಿಮಗೆ PUCಯಲ್ಲಿ ಹೇಳಿದ್ದೆ 5,770 ಮಕ್ಕಳು ಮಾತ್ರ ಈ ಕ್ಯಾಟಗರಿಗೆ ಬಂದಿದ್ರು ಅಂತ. ಈ ಸತಿಗೆ ಇಷ್ಟು ಮಕ್ಕಳಲ್ಲಿ 7,70,000 ಮಕ್ಕಳಲ್ಲಿ ಬರೀ 1,532 ಮಕ್ಕಳು ಮಾತ್ರ ಈ 33-35ರಲ್ಲಿ ಪಾಸಾಗಿದ್ದಾರೆ. ಒಂದು ತಿಳ್ಕೊಳ್ಬೇಕಾಗತ್ತೆ, ನಾನು ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮಗೆ ಯಾವುದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂದು ಗೈಡ್ಲೈನ್ಸ್ ಬರ್ತದೆ. ಅವ್ರು ಮಾಡಿದಾಗ ನಾವು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸ್ ಬಂದಾಗ ಯಾರ್ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಭಾಳ ಟೀಕಾ ಟಿಪ್ಪಣಿ ಪಾಸ್ ಮಾಡಬೇಕು, ಅದಕ್ಕೆ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದರು.
ಆಮೇಲೆ ಎಲ್ಲರಿಗೂ ಅರ್ಥ ಆದಮೇಲೆ ಗೊತ್ತಾಯ್ತು ಇಟ್ಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಸ್ಲಿ ಆಗ್ತಕ್ಕಂಥ CBSEಯಲ್ಲೂ ಕೂಡ ಬೇರೆ ಸ್ಟೇಟಲ್ಲಿ 30 ಇದೆ. ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡಲ್ಲ, ಇನ್ನೊಂದು ದಿವಸ ನಾನು ಮಾಡ್ತೀನಿ. ಆದರೆ 33ರಿಂದ 35ಕ್ಕೆ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಶ್ರೀನಿವಾಸ್ ಅವರೇ ಬರೀ 1532 ಗೊತ್ತಾಯ್ತಲ್ಲ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್, ಏನು ಕೆಲವರು ಟೀಕಾ ಟಿಪ್ಪಣಿಯನ್ನು ಮಾಡಿದರು 33ರಿಂದ 35, 35ರಿಂದ 33ಕ್ಕೆ ಇಳಿಸಿದ್ರು ಅಂಥೇಳಿ. ನಾನು ನಿಮಗೆ PUCಯಲ್ಲಿ ಹೇಳಿದ್ದೆ 5770 ಮಕ್ಕಳು ಮಾತ್ರ ಈ ಕ್ಯಾಟಗರಿಗೆ ಬಂದಿದ್ದರು ಅಂತ. ಈ ಸತಿಗೆ ಇಷ್ಟು ಮಕ್ಕಳಲ್ಲಿ 7,70,000 ಮಕ್ಕಳಲ್ಲಿ ಬರೀ 1,532 ಮಕ್ಕಳು ಮಾತ್ರ SSLC ಫಲಿತಾಂಶ ಪ್ರಕಟಗೊಂಡಿದೆ. ಜಿಲ್ಲಾವಾರು ರ್ಯಾಂಕಿಂಗ್ ಪಟ್ಟಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ದಕ್ಷಿಣ ಕನ್ನಡ ನೋಡಿ 98.40%, ಉಡುಪಿ 98.18%, ಉತ್ತರ ಕನ್ನಡ 98.09%, ಹಾಸನ 97.51%, ಇನ್ನು ಮಂಡ್ಯ 97.45%, ಶಿರಸಿ 97.21%, ಹಾವೇರಿ 96.87%, ಕೊಡಗು 96.70%, ಶಿವಮೊಗ್ಗ 96.56%, ವಿಜಯನಗರ 96.39%, ಬೆಂಗಳೂರು ಗ್ರಾಮಾಂತರ 95.84%, ಧಾರವಾಡ 95.59%, ಕೋಲಾರ 95.50%, ಬಾಗಲಕೋಟೆ 95.42%, ಬೆಂಗಳೂರು ಉತ್ತರ ಭಾಗ 95.34%, ಗದಗ 95.24%, ಇನ್ನು ಚಿಕ್ಕಮಗಳೂರು 94.99%, ಬೆಳಗಾವಿ 94.75%, ದಾವಣಗೆರೆ 94.64%, ಮೈಸೂರು 94.50%, ರಾಯಚೂರು 94.41%, ವಿಜಯಪುರ 94.17%, ಚಿಕ್ಕೋಡಿ 94.09%, ಬಳ್ಳಾರಿ 93.36%, ಕೊಪ್ಪಳ 93.10%, ರಾಮನಗರ 92.83%, ಚಿತ್ರದುರ್ಗ 92.25%, ಬೀದರ್ 92.18%, ತುಮಕೂರು 92.04%, ಚಾಮರಾಜನಗರ 91.89%, ಯಾದಗಿರಿ 91.89%, ಬೆಂಗಳೂರು ದಕ್ಷಿಣ 91.65%, ಚಿಕ್ಕಬಳ್ಳಾಪುರ 90.88%, ಮಧುಗಿರಿ 90.26%, ಕಲಬುರಗಿ 85.06%. ಸೊ ನೀವು ಗಮನಿಸಿದ್ರಿ ಯಾವ ರೀತಿ ಜಿಲ್ಲಾವಾರು ರ್ಯಾಂಕಿಂಗ್ ಪಟ್ಟಿ ಇದೆ ಅಂತ. ಅಗ್ರಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ, 2ನೇ ಸ್ಥಾನದಲ್ಲಿ ಉಡುಪಿ ಇದೆ, 3ನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಇದೆ. ಬಹಳ ವಿಶೇಷವಾಗಿ 625ಕ್ಕೆ 625 ಅಂಕಗಳನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 1 ಅಂಕ ಕಡಿಮೆ 624ನೇ 21 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಜೊತೆಗೆ 623 ಅಂಕವನ್ನು 28 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 622 ಅಂಕವನ್ನು 74 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 621 ಅಂಕವನ್ನು 98 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಜೊತೆಗೆ 620 ಅಂಕಗಳನ್ನು 150 ವಿದ್ಯಾರ್ಥಿಗಳು ಪಡೆದುಕೊಂಡಿರೋದು. ಜೊತೆಗೆ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಉಲ್ಲೇಖ ಮಾಡ್ತಾ ಇದ್ರು, ನೀವು ಗಮನಿಸಿದ್ರಿ. ಪಾಸಿಂಗ್ ಮಾರ್ಕ್ನ 35ರಿಂದ 33ಕ್ಕೆ ಇಳಿಸಿದ ಸಂದರ್ಭದಲ್ಲಿ ಬಹಳ ಅಸಮಾಧಾನ ವ್ಯಕ್ತವಾಗಿತ್ತು. ಅದೊಂದು ಎಜುಕೇಷ್ನಲ್ ರಿಫಾರ್ಮ್, ನಮಗೆ ಸೂಚನೆ ಬಂದಿರುತ್ತೆ, ಮಾಡಿರ್ತೀವಿ. ಟೀಕೆ ಟಿಪ್ಪಣಿಗಳನ್ನು ಸ್ವಾಗತ ಮಾಡೋಣ, ಆದರೆ ಫಲಿತಾಂಶವನ್ನು ನೋಡಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹಾಗಾದರೆ ಆ ಪಾಸಿಂಗ್ ಮಾರ್ಕಿಗೆ ಹತ್ತಿರವಿರುವಂಥ ಸ್ಟೂಡೆಂಟ್ಸನ್ನು ತಗೊಳ್ಳೋದಾದರೆ, ಅದರ ಅಂಕಿಅಂಶವನ್ನು ತಗೊಳ್ಳೋದಾದರೆ ಅದು 1500 ಆಸುಪಾಸು, ಕೇವಲ 1500 ವಿದ್ಯಾರ್ಥಿಗಳಷ್ಟೇ ಆ 33, 34, 35 ಈ ರೀತಿ ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗಿದ್ದಾರೆ. ಅವ್ರಿಗೂ ಕೂಡ ಪಾಸ್ ಆಗೋದಕ್ಕೆ ಒಂದು ಸುವರ್ಣ ಅವಕಾಶ. ಅವರು ಫೇಲ್ ಆದರೂ 2ನೇ ಪರೀಕ್ಷೆ ಬರೀಬೇಕು, ಈ ಥರದ ಜಂಜಡದಿಂದ ನೋಡಿ ಹೊರಗಡೆ ಬಂದಿದ್ದಾರೆ. ಈ ರೀತಿ ಧನಾತ್ಮಕವಾಗಿ ನೋಡಬೇಕು ಅಂತ ಸಚಿವರು ತಿಳಿಸಿದರು. ಎನಿಹಾವ್ SSLC ಅನ್ನೋದು
ವಿದ್ಯಾರ್ಥಿಗಳ ಜೀವನದ ಒಂದು ಪ್ರಮುಖ ಘಟ್ಟ, ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಕರಿಬಹುದು. ಯಾರೆಲ್ಲ ಅನುತ್ತೀರ್ಣರಾಗಿದ್ದೀರಿ, ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಕರೀತಾರೆ. ಇದು ಅಂತ್ಯ ಅಲ್ಲ, ಇದೊಂದು ಹೊಸ ಆರಂಭ. ಸೊ ಯಾರೂ ಕೂಡ ಹೆದರ್ಕೊಳ್ಳೋದು ಬೇಡ, ಆತಂಕ ಪಡೋದು ಬೇಡ. ಮತ್ತೊಂದು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ, ಖಂಡಿತವಾಗ್ಲೂ ಪಾಸ್ ಆಗ್ತೀರಿ. ಜೀವನದಲ್ಲೂ ಕೂಡ ನೀವು ಅತ್ಯುತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರೆಲ್ಲ ಅಭೂತಪೂರ್ವವಾದಂಥ ಯಶಸ್ಸನ್ನು ಮಾಡಿದ್ದೀರಿ, ಯಾರೆಲ್ಲ ಆ್ಯಾವ್ರೇಜ್ 60, 70, 80% ಪಡ್ಕೊಂಡಿದ್ದೀರಿ, ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಇದೊಂದು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡಿದ್ದೀರಿ ಅಂತ ಭಾವಿಸಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು PUC ಅಥವಾ ಪದವಿ ಪೂರ್ವ ಶಿಕ್ಷಣಕ್ಕೆ ನೀವು ಹೋಗ್ತೀರಿ, ಅತ್ಯುತ್ತಮವಾದಂಥ ಆಯ್ಕೆಗಳನ್ನು ಮಾಡಿಕೊಳ್ಳಿ. ಯಾಕಂದರೆ ಇವತ್ತಿನ ವಿದ್ಯಾರ್ಥಿ ಸಮೂಹವೇ ದೇಶವನ್ನು ಕಟ್ಟೋದಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆ ಹಾಗೂ ಯೋಜನೆಗಳಿರಲಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ಹೃದಯಪೂರ್ವಕ ಅಭಿನಂದನೆಗಳು ಜೀ ಕನ್ನಡ ನ್ಯೂಸ್ನಿಂದ. ಯಾರೆಲ್ಲ ಅನುತ್ತೀರ್ಣರಾಗಿದ್ದೀರಿ ಅವರು ಧೃತಿಗೆಡುವ ಅಗತ್ಯವೇ ಇಲ್ಲ, ನಿಮಗೆ ಅವಕಾಶಗಳಿದ್ದಾವೆ, ಭರಪೂರ ಅವಕಾಶಗಳಿದ್ದಾವೆ. ಯಾಕಂದರೆ ಶಿಕ್ಷಣ ಇಲಾಖೆ ಆ ನಿಟ್ಟಿನಲ್ಲಿ ಒಂದಷ್ಟು ರಿಫಾರ್ಮ್ಸ್, ಹೊಸ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದಲ್ಲದಿದ್ದರೆ ಮತ್ತೊಂದು ಪರೀಕ್ಷೆಯಲ್ಲಿ ಖಂಡಿತ ನೀವು ಪಾಸ್ ಆಗ್ತೀರಿ. 100% ರಿಸಲ್ಟ್ನತ್ತ ಶಿಕ್ಷಣ ಇಲಾಖೆ ತನ್ನದೇ ಆದಂಥ ಕ್ರಮಕ್ಕೂ ಕೂಡ ಮುಂದಾಗಿದೆ. ಸೊ ಈ ಸಲ 94.10, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ 100ಕ್ಕೆ 100% ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. 1532 ಮಕ್ಕಳು ಮಾತ್ರ